ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ಕೆಲವರಿಗೆ ದುಡ್ಡು ಸಂಪಾದನೆ ಮಾಡೋದ್ರ ಬಗ್ಗೆ ಹೆಚ್ಚಿನ ಗಮನ ಇರೋದಿಲ್ಲ. ಅವರೊಂಥರ ನಿರಾಸಕ್ತಿಯಿಂದ ಇರ್ತಾರೆ. ದುಡ್ಡಿನ ಹಿಂದೆ ಅತಿಯಾಗಿ ಹುಚ್ಚೆತ್ತಿ ಹೋಗೋದು ಖಂಡಿತ ತಪ್ಪು, ನಾನು ಒಪ್ಕೊಳ್ತೀನಿ. ಆದ್ರೆ ಜೀವನಕ್ಕೆ ದುಡ್ಡು ಬೇಕಲ್ವಾ? ಕೆಲವೊಮ್ಮೆ ಗಂಡಸರು ಹಾಗಾಗ್ಬಿಟ್ರೆ ಹೆಣ್ಮಕ್ಳ ಗತಿ ಏನು ಹೇಳಿ? ಯಾರ್ಯಾರಿಗೋ ಸುಮ್ಮನೆ ಕೆಲಸ ಮಾಡ್ಕೊಡ್ತಾರೆ ಅಂದ್ರೆ ಇವ್ರ ಸಮಯಕ್ಕೆ ಒಂದು ಬೆಲೆ ಇದೆಯೋ ಇಲ್ವಾ? ಅದಕ್ಕೆ ಬೇರೆಯವರಿಗಾದ್ರೆ ಬೇಕಾದಷ್ಟು ದುಡ್ಡು ಕೊಡ್ತಾರೆ, ಆದ್ರೆ ಇವ್ರ ಹತ್ರ ಸುಮ್ಮನೆ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಇವ್ರಿಗೆ ದುಡ್ಡಿನ ಬಗ್ಗೆ ಒಂದು ದುಡ್ಡು ನಾನು ಸಂಪಾದನೆ ಮಾಡ್ಬೇಕು ಹೇಳ್ತಕ್ಕಂಥ ಒಂದು ಇಂಟೆನ್ಷನ್ ಇರೋದಿಲ್ಲ. ಕೊಟ್ರೆ ಕೊಡ್ಲಿ, ಬಿಟ್ರೆ ಬಿಡ್ಲಿ, ನಾನು ಹೇಗೆ ಕೇಳಲಿ ಅವ್ರ ಹತ್ರ? ಎಷ್ಟೋ ಜನ ಮಹಿಳೆಯರಿಗೆ ಈ ಅನುಭವ ಇದೆ, ನೋಡ್ಕೊಳ್ಳಿ. ಊರು ತುಂಬಾ ಎಲ್ಲರಿಗೂ ಸಹಾಯ ಮಾಡ್ತಾರೆ, ಆದ್ರೆ ಯಾರ ಹತ್ರನೂ ದುಡ್ಡು ತಗೊಳ್ಳೋದಿಲ್ಲ ಅಥವಾ ದುಡ್ಡು ಕೇಳೋದಿಲ್ಲ. ಅದೇ ಕೆಲಸವನ್ನೇ ಬೇರೆಯವ್ರ ಹತ್ರ ಮಾಡಿಸ್ಕೊಂಡಾಗ ಅದೇ ವ್ಯಕ್ತಿಗಳೇ ಬೇಕಾದಷ್ಟು ದುಡ್ಡು ಕೊಡ್ತಾರೆ ಬೇರೆಯವ್ರಿಗೆ. ಈ ತರ ಅವರಿಗೆ ದುಡ್ಡು ದುಡಿಯೋದು, ದುಡ್ಡು ಸಂಪಾದನೆ ಮಾಡೋದು ಅಷ್ಟು ದೊಡ್ಡ ವಿಷಯವಾಗಿರುತ್ತಿಲ್ಲ. ಅಥವಾ ಕೆಲವರು ಇರ್ತಾರೆ, ಅವ್ರು ತುಂಬಾ ಯೋಗ್ಯತೆವಂತರಾಗಿರ್ತಾರೆ. ಅವ್ರು ಯಾವುದೋ ಒಂದು ಕೆಲಸವನ್ನು ಮಾಡಿದ್ರೆ ನಿಜವಾಗ್ಲೂ ಅವರು ತುಂಬಾ ದುಡ್ಡು ಸಂಪಾದನೆ ಮಾಡ್ಬೋದು. ಆದ್ರೆ ಅವ್ರು ನಿರಾಸಕ್ತಿಯಿಂದ ಎದ್ಬಿಡ್ತಾರೆ. ದುಡ್ಡಿಂದ ಏನಾಗುತ್ತೆ, ಇವತ್ತ ವೈರಾಗ್ಯ ತಾಳ್ಬಿಡ್ತಾರೆ. ದುಡ್ಡೇ ಜೀವನವಲ್ವಲ್ಲ, ದುಡ್ಡು ಬಂದ್ರಷ್ಟು ಬಿಟ್ರಷ್ಟು. ಅವ್ರಿಗೆ ಯಾವ ಬಟ್ಟೆ ಹಾಕೊಂಡ್ರು ಅಡ್ಡಿಲ್ಲ, ಹೆಂಡತಿ ಯಾವ ಒಡವೆ ಹಾಕೊಂಡ್ರು ಅಡ್ಡಿಲ್ಲ, ಯಾವುದೋ ರೀತಿ ಒಂದು ಊಟ ಮಾಡ್ಕೊಂಡು ಇದ್ಕೊಂಡ್ರೆ ಆಯ್ತು. ಅಂದ್ರೆ ದುಡ್ಡಿನ ಬಗ್ಗೆ, ದುಡ್ಡು ಸಂಪಾದನೆ ಬಗ್ಗೆ ಒಂದು ನಿರಾಸಕ್ತಿ ಇರುತ್ತೆ. ಮತ್ತೆ ಕೆಲವರಿಗೆ ದುಡ್ಡಿನ ವ್ಯವಹಾರ ಜ್ಞಾನವೂ ಸಹ ಅಷ್ಟು ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂತಂದ್ರೆ, ಈಗ ಒಂದು ಮನೆ ಅಂತ ಇಟ್ಕೊಳ್ಳಿ, ಬಾಡಿಗೆ ಮನೆ ಕೊಡಿಸ್ಲಿ ಅಥವಾ ಅದನ್ನ ಖರೀದಿಗೆ ಮನೆ ಕೊಡಿಸ್ಲಿ, ನಮ್ಗೆ ಯಾರೋ ಪರಿಚಯ ಇದೆ, ನಾವು ಯಾರಿಗೋ ಹೇಳ್ತೀವಿ, ಯಾರಿಗೋ ಒಂದು ಮನೆ ಕೊಡ್ಸ್ಕೊಳ್ತೀವಿ, ಬಾಡಿಗೆಗೆ ಆಗ್ಲಿ ಅಥವಾ ಖರೀದಿಗೆ ಆಗ್ಲಿ. ಅದೇ ಖರೀದಿ ತಗೊಂಡವನು ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ಗೆ ಹೋದ್ರೆ 2% ಕಮಿಷನ್ ಕೊಡ್ಲೇಬೇಕು. ಆದ್ರೆ ಈ ದುಡ್ಡು ಮಾಡೋದ್ರ ಬಗ್ಗೆ ವ್ಯವಹಾರ ಜ್ಞಾನ ಕಡಿಮೆ ಇರೋನ್ ಏನ್ ಮಾಡ್ತಾನೆ, ಅವನ ಹತ್ರ 1 ನಯ ಪೈಸೆನ ತಗೊಳ್ತಾನೆ. ನಮ್ಗೇನ್ ಅನ್ಸುತ್ತೆ ಅಂದ್ರೆ, ಸಮಯವನ್ನು ವ್ಯರ್ಥ ಮಾಡಿ ಅವರಿಬ್ಬರಿಗೂ ಸರಿಯಾಗಿ ಮಾತುಕತೆ ನಡೆಸ್ಕೊಟ್ಟು ಇಂತಲ್ಲಿ ಒಂದಿದೆ ಅಂತ ಕರ್ಕೊಂಡು ತೋರಿಸಿ ಎಲ್ಲಾ ಮಾಡಿ ಕೂಡ ಅವ್ರಿಗೆ ದುಡ್ಡಿನ ವ್ಯವಹಾರ ಗೊತ್ತಿರೋದಿಲ್ಲ. ಆಗ ಎಷ್ಟೋ ಜನ ಇವರನ್ನು ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ. ಯಾವುದೇ ವಿಷಯ ತಗೊಳ್ಳಿ, ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಗೆ ಒಂದು ಗೊತ್ತು ಗುರಿ ಇಲ್ಲದೆ ನಾವು ಕೆಲಸ ಮಾಡ್ತಾ ಹೋದ್ರೆ ನಮ್ಮ ಎನರ್ಜಿಯನ್ನ ಬೇರೆಯವರು ಉಪಯೋಗಿಸ್ಕೊಂಡು ತಮ್ಮ ಲಾಭಕ್ಕಾಗಿ ಅವರು ಉಪಯೋಗಿಸ್ಕೊಂಡು ಅವರು ಮುಂದುವರೆದು ಬಿಡ್ತಾರೆ, ಅವರು ಅಭಿವೃದ್ಧಿ ಹೊಂದ್ಬಿಡ್ತಾರೆ, ಅವ್ರು ಬೇಕಾದಷ್ಟು ದುಡ್ಡು ಮಾಡ್ಕೊಳ್ತಾರೆ. ದುಡ್ಡು ಒಂದು ಮಾಧ್ಯಮ ಅಂತ ನಾನು ಹೇಳ್ತಾ ಇರೋದು. ಬೇಕಲ್ಲ ಇವತ್ತು ಜೀವನಕ್ಕೆ ದುಡ್ಡು ಕೂಡ ಬೇಕಲ್ವಾ? ನಿಮ್ಮ ಎನರ್ಜಿಯನ್ನು ಉಪಯೋಗಿಸ್ಕೊಂಡು ಬೇರೆಯವರು ಸಂಪಾದನೆ ಮಾಡ್ಕೊಳ್ತಾರೆ. ಇವ್ರಿಗೆ ವ್ಯವಹಾರ ಜ್ಞಾನ ಇರೋದಿಲ್ಲ, ಪಾಪದವರಾಗಿರ್ತಾರೆ. ನೀವು ಎಷ್ಟೋ ಸಲ ಹೇಳ್ತೇವೆ ತುಂಬಾ ಪಾಪದವರು ಅಂತ. ನಿಮ್ಮ ಮನೆಗಳಲ್ಲೂ ಎಷ್ಟೋ ಇರ್ಬೋದು, ಹೆಣ್ಮಕ್ಳೇ ಆಗ್ಲಿ ಗಂಡು ಮಕ್ಳೇ ಆಗ್ಲಿ. ಅದನ್ನ ಗಂಡಸರು ಒಬ್ರೇ ಅಂತಲ್ಲ, ಹೆಂಗಸರು ಕೂಡ ಎಷ್ಟೋ ಜನ. ಏನೋ ಒಂದು ಟೈಲರಿಂಗ್ ಕೆಲಸ ಮಾಡ್ಕೊಡ್ತೀರಾ, ಬ್ಲೌಸ್ ಹೊಲ್ಕೊಡ್ತೀರಾ, ಉಪ್ಪಿನಕಾಯಿ ಮಾಡ್ಕೊಡ್ತೀರಾ, ಮತ್ತಿನ್ನೇನೋ ಮಾಡ್ಕೊಡ್ತೀರಾ. ನಾವು ಕೆಲವೊಂದ್ಸಲ ಸ್ನೇಹಪೂರ್ವಕವಾಗಿ ಒಬ್ರತ್ರ ಒಬ್ಬ ನನ್ನ ಕೆಲಸ ನಾವು ಮಾಡಿಸ್ಕೊಳ್ತೀವಿ, ಅವರು ಮಾಡ್ಕೊಡ್ತಾರೆ, ಅದು ಬೇರೆ. ಆದರೆ ಒಂದ್ ಸ್ವಲ್ಪ ನಾವು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೋದಾಗ ಅವ್ರಿಗೆ ವ್ಯವಹಾರ ಜ್ಞಾನ ಇರೋದಿಲ್ಲ, ದುಡ್ಡಿನ ಬಗ್ಗೆ ವ್ಯವಹಾರ ಜ್ಞಾನ ಇರೋದಿಲ್ಲ. ಸ್ವತಃ ಒಂದು ಬಿಸ್ನೆಸ್ನೇ ಇಟ್ಕೊಂಡಿದ್ರು ಅಂತ ಇಟ್ಕೊಳ್ಳಿ, ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ನೇ ಮಾಡ್ತಿದ್ದು ಅಂತ ಇಟ್ಕೊಳ್ಳಿ, ಆಗ್ಲೂ ಕೂಡ ಅವ್ರು ಕಡಾಖಂಡಿತವಾಗಿ ಮಾತಾಡೋದಿಲ್ಲ. ನೋಡ್ರಿ, ಇಂತಿಷ್ಟಕ್ಕೆ ಇಂತಿಷ್ಟು, ಇದಕ್ಕೆ 2% ಕಮಿಷನ್ ಆಗತ್ತೆ, ಅಥವಾ ಇಂತಿಷ್ಟು ಆದ್ಮೇಲೆ ನಾವು 1% ಕಮಿಷನ್ ತಗೊಳ್ತೀವಿ, ಅಥವಾ ಇಂಥದಕ್ಕೆ ಇಂತಿಷ್ಟು ದುಡ್ಡು ಆಗುತ್ತೆ ಅಂದ್ರೆ ದುಡ್ಡಿನ ಬಗ್ಗೆ ವ್ಯವಹಾರ ಜ್ಞಾನ ಇರೋದಿಲ್ಲ. ತುಂಬಾ ಜನ ಇರ್ತಾರೆ ಈ ತರದವ್ರು.
ನನಗೆ ಗೊತ್ತಿರೋ ಹಾಗೆ ನಾನು ನೋಡಿದ್ದೀನಿ ಅಂತ ಜನನೆಲ್ಲ ಹಿಂದೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ತಂದೆನೇ ಆಗಿದ್ರು. ಅವರಿಗೆ ದುಡ್ಡಿನ ವ್ಯವಹಾರ ಜ್ಞಾನ ಇರಲಿಲ್ಲ. ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ರು, ತುಂಬಾ ಕೆಲಸವನಾಗಿದ್ರು, ಕೆಲಸ ಮಾಡ್ಕೊಡ್ತಿದ್ರು, ಎಲ್ಲ ಮಾಡ್ತಿದ್ರು. ವ್ಯವಹಾರ ಜ್ಞಾನ ಇರಲಿಲ್ಲ. ಅಥವಾ ಈಗ ಒಂದು ಸಂಸಾರಕ್ಕೆ ಒಂದು ಸಂಬಳ ತಗೊಂಡ್ಬರ್ತಾರೆ, ಅಥವಾ ಹಳ್ಳಿಲಿ ರೈತರು ವರ್ಷಕ್ಕೊಂದ್ಸಲ ದುಡಿಮೆಯನ್ನು ಮಾಡ್ತಾರೆ, ಬೇಸಾಯನ ಮಾಡಿ ವರ್ಷಕ್ಕೊಂದ್ಸಲ ಅವ್ರಿಗೆ ಫಸಲು ಬರುತ್ತೆ. ಅದರ ದುಡ್ಡು ನಿರ್ವಹಣೆಯನ್ನು ಕೂಡ ಅವ್ರಿಗೆ ಸರಿಯಾಗಿ ಮಾಡ್ಲಿಕ್ಕೆ ಬರುತ್ತೆ. ಕರೆಕ್ಟಾಗಿ ಬಜೆಟ್ ಮಾಡಿ ಇಂತಿಷ್ಟಕ್ಕೆ ಇಂತಿಷ್ಟು ಖರ್ಚು ಮಾಡಬೇಕು, ನಾವು ಈ ವರ್ಷ ಇಂತಿಷ್ಟು ಕೆಲಸವನ್ನು ಮಾಡ್ಬೋದು, ನಮ್ಮ ಹತ್ರ ಇಂತಿಷ್ಟು ದುಡ್ಡು ಇದೆ, ಇಂತಿಷ್ಟನ್ನು ಖರ್ಚು ಮಾಡಬಹುದು. ಈ ರೀತಿ ದುಡ್ಡಿನ ವ್ಯವಹಾರದಲ್ಲಿ ಸರಿಯಾದ ರೀತಿಯ ಒಂದು ನಿರ್ವಹಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಂಬರ್ 6 ಅನ್ನು ಬರೆದು, ನಂಬರ್ 6 ಅನ್ನ ಆರೆಂಜ್ ಕಲರ್ ಅಲ್ಲಿ ಬರಿಬೇಕು. ಪ್ರಾಸ್ಪರಿಟಿ ತಂದು ಕೊಡೋದು ನಂಬರ್ 6. ನಮ್ಗೆ ಹಣಕಾಸು ಇದು ಎಲ್ಲ ಅಲ್ಲಿ ಮಾಡ್ಕೊಳ್ಳೋದು ನಂಬರ್ 6, ಆರೆಂಜ್ ಕಲರ್. ಅದ್ರ ಸುತ್ತ ನಾವು ರೆಡ್ ಕಲರ್ ಹಾಕ್ಬೇಕು. ಆರೆಂಜ್ ಬರೆದು ಅದ್ರ ಸುತ್ತ ರೆಡ್ ಕಲರ್ ಹಾಕ್ತಾವ, ಅವರಲ್ಲಿ ವ್ಯವಹಾರ ಜ್ಞಾನ ಜಾಸ್ತಿ ಆಗುತ್ತೆ, ಚೆನ್ನಾಗತ್ತೆ. ದುಡ್ಡನ್ನು ಉಳಿಸಿಡೋದ್ರಲ್ಲೇ ಆಗ್ಲಿ, ದುಡ್ಡನ್ನು ದುಡಿಯೋದ್ರಲ್ಲೇ ಆಗ್ಲಿ, ದುಡ್ಡನ್ನ ಇನ್ವೆಸ್ಟ್ ಮಾಡೋದ್ರಲ್ಲೇ ಆಗ್ಲಿ, ಇವೆಲ್ಲವೂ ವ್ಯವಹಾರ ಜ್ಞಾನ. ಇವೆಲ್ಲವೂ ಮುಖ್ಯ. ಅದು ಎಷ್ಟು ದುಡಿತಾರೆ, ಎಷ್ಟು ಅಂತ ಹೇಳ್ತಕ್ಕಂಥದ್ದು ವಿಷಯ ಅಲ್ಲ. ಅವ್ರು 1000 ದುಡಿಲಿ, ಲಕ್ಷ ದುಡಿಲಿ, ಕೋಟಿ ದುಡಿಲಿ, ಇವೆಲ್ಲದೂ ಕೂಡ ಇಂಪಾರ್ಟೆಂಟ್. ದುಡ್ಡನ್ನ ದುಡಿಯೋದು ಸರಿಯಾದ ರೀತಿಯಲ್ಲಿ, ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡೋದು, ಅಥವಾ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದು, ಇದೇ ದುಡ್ಡಿನ ವ್ಯವಹಾರ. ಈ ದುಡ್ಡಿನ ವ್ಯವಹಾರವನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ನಂಬರ್ 6 ಅಂತ ಆರೆಂಜ್ ಕಲರ್ ಬರೆದು ಅದರ ಸುತ್ತ ರೆಡ್ ಕಲರ್ ಅಲ್ಲಿ ಬೌಂಡ್ರಿಯನ್ನ ಹಾಕ್ಬೇಕು. ಆಗ ಅವರಲ್ಲಿ ಸ್ವಲ್ಪ ದುಡ್ಡಿನ ವ್ಯವಹಾರ ಜ್ಞಾನ ಜಾಸ್ತಿ ಆಗುತ್ತೆ. ನೋಡಿ, ಈ ತರ ನಿಮ್ಗೆ ಎಲ್ಲಾರು ಅಂತಲ್ಲ, ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಎಸ್ಪೆಷಲಿ ಗಂಡಸರಿಗೆ ಈ ತರ ಇದ್ಬಿಟ್ರೆ ಹೆಣ್ಮಕ್ಳು ತುಂಬಾ ಕಷ್ಟಪಡ್ಬೇಕಾಗತ್ತೆ. ಹಂಗಂತ ಹೆಣ್ಮಕ್ಳು ಇರ್ತಾರೆ, ಇರೋದಿಲ್ಲ ಅಂತ ಎಲ್ಲ. ಹೆಣ್ಮಕ್ಳು ಕೂಡ ಸರಿಯಾಗಿ ಗಂಡ ತಂದು ಕೊಟ್ಟ ಸಂಬಳವನ್ನ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಿ, ಸರಿಯಾದ ರೀತಿಯಲ್ಲಿ ಸಂಸಾರ ನಿರ್ವಹಣೆ ಮಾಡ್ಕೊಂಡು ಹೋಗದೆ ಇದ್ರೆ ಗಂಡಸರಿಗೂ ಕಷ್ಟ ಆಗತ್ತೆ. ಈ ತರ ಇದ್ದಾಗ ನೀವು ಈ ತರ ನಂಬರ್ ಹಾಕೊಂಡು ನೀವು ಇದು ಮಾಡ್ಕೋಬಹುದು. ನೀವು ಯಾವುದೇ ಈ ತರ ನಂಬರ್ಗಳನ್ನು ಹಾಕೊಂಡು ಹೋಗ 1-2 ತಿಂಗಳು ಹಾಕೊಳ್ಳಿ ಸಾಕು. 1-2 ತಿಂಗಳು ಹಾಕೊಂಡೋಗ ನಿಮ್ಮಲ್ಲಿ ತುಂಬಾ ಬದಲಾವಣೆಗಳನ್ನ ಕಾಣ್ತೀರ. ಮತ್ತೆ ತೆಗೆದುಬಿಡಿ. ಮತ್ತೆ ಬೇಕು ಅಂತಿದ್ರೆ ಒಂದು 6-8 ತಿಂಗಳ ಬಿಟ್ಟು ಮತ್ತೆ ಇನ್ನೊಂದು 15 ದಿವಸ ತಿಂಗಳು ಹಾಕೊಳ್ಳಿ. ಕಂಟಿನ್ಯೂಸ್ ಆಗಿ ಇದಾಗಿದೆ, ನಂಬರ್ ಚೆನ್ನಾಗ್ ಬರುತ್ತೆ, ದುಡ್ಡು ಚೆನ್ನಾಗ್ ಬರುತ್ತೆ, ವರ್ಷಾನ್ಗಟ್ಲೆ ಅದೇ ನಂಬರ್ ಅಲ್ಲಿ ಇರ್ಬೇಕು. ಯಾವುದೇ ಶಕ್ತಿಗಳು ಕೂಡ ಸ್ಟ್ಯಾಗ್ನೇಟ್ ಆಗಬಾರ್ದು. ಬಂದು ನಮ್ಮಲ್ಲಿ ಜಾಸ್ತಿ ಆಗಿ ಅದು ಜಾಸ್ತಿ ಆಗಬಾರ್ದು, ಅದು ಕೂಡ ತಪ್ಪು. ನಿಮ್ಮ ಯಾವ್ದಾದ್ರು ವೈಯಕ್ತಿಕ ಅಭಿಪ್ರಾಯಗಳು, ವೈಯಕ್ತಿಕ ಸಮಸ್ಯೆಗಳಿದ್ರೆ ನಂಗೆ ತಿಳಿಸಿ. ಈ ನಂಬರಿಗೆ 6366310264 ಇದಕ್ಕೆ ನೀವು ತಿಳಿಸಿದ್ರೆ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.